ಬಂಧುಗಳೇ, ಅನೇಕ ಜನರು ನನ್ನ ಕೈಯಲ್ಲಿ ಆಗುವುದಿಲ್ಲ, ನನಗೆ ಯಾರು ಕೂಡ ಸಹಾಯ ಮಾಡ್ತಾ ಇಲ್ಲ, ನನ್ನ ಜೊತೆ ಯಾರು ನಿಲ್ತಾ ಇಲ್ಲ ಎನ್ನುವಂತಹ ಕೆಲವೊಂದು ನೆಪವನ್ನ ಹೇಳ್ತಾರೆ. ಸ್ನೇಹಿತರೆ, ನಾನೊಂದು ವಿಡಿಯೋ ಇಲ್ಲಿ ಪ್ಲೇ ಮಾಡ್ತೇನೆ ನೋಡಿ. ಇಲ್ಲಿ ಎರಡು ಬೆಕ್ಕುಗಳು ಒಂದು ಪಂಜರದಲ್ಲಿವೆ. ಈ ಬೆಕ್ಕುಗಳು ಮಾನವನಷ್ಟು ಬುದ್ಧಿ ಇರುವಂತಹ ಪ್ರಾಣಿಗಳಲ್ಲ. ಆದರೂ ಕೂಡ ಈ ಪಂಜರದಿಂದ ಹೊರಗೆ ಬರಬೇಕು, ಈ ಒಂದು ಗೂಡಿನಿಂದ ಹೊರಗೆ ಬರಬೇಕು, ನಾವು ಹೊಸ ಜೀವನವನ್ನ ನೋಡಬೇಕು ಅನ್ನುವಂತಹ ಹಠ ಹೇಗಿದೆ ನೋಡಿ. ಹೇಗಾದ್ರೂ ಇದರಿಂದ ಹೊರಗೆ ಬರಬೇಕು ಅನ್ನುವಂತಹ ಧೈರ್ಯ ಮತ್ತು ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ನಮಗೆ ಎದ್ದು ಕಾಣ್ತದೆ. ಪ್ರಾಣಿಗಳಲ್ಲೇ ಇಂತಹ ಒಂದು ಹೋರಾಟದ ಮನೋಭಾವನೆ ಇರುವಾಗ, ಮನುಷ್ಯರಾಗಿ ಹುಟ್ಟಿರುವಂತಹ ನಾವುಗಳು ಕಣ್ಣು, ಮೂಗು, ಕಿವಿ, ಕಾಲು, ಕೈ ಎಲ್ಲವೂ ಸರಿಯಾಗೇ ಇದೆ. ನಾವು ಯಾಕೆ ಸುಮ್ಮನೆ ಕೂತ್ಕೊಳ್ಬೇಕು? ಕಾರಣಗಳನ್ನ ಯಾಕೆ ಹೇಳಬೇಕು? ಕಾರಣಗಳನ್ನ ಇಟ್ಕೊಂಡು ತಿನ್ಲಿಕ್ಕಾಗಲ್ಲ. ನಾವು ಕನ್ಸಿಸ್ಟೆನ್ಸಿಯಿಂದ, ನಿರಂತರತೆಯಿಂದ ಕೆಲಸ ಮಾಡಬೇಕು. ಇವತ್ತು ಯಾವ ಕಾರಣಗಳನ್ನು ಹೇಳಬಾರದು. ನಾವಿವತ್ತು ಏನಾಗಿದ್ದೇವೆ, ಪಂಜರದ ಒಳಗಿರುವಂತಹ ಪ್ರಾಣಿಗಳ ಹಾಗೆ. ನಾನಲ್ಲಿ ವಿಡಿಯೋ ಪ್ಲೇ ಮಾಡಿದೆ ನಿಮಗೆ. ಆ ಪ್ರಾಣಿ ಕೂಡ ಅದರಿಂದ ಹೊರಗೆ ಬರಬೇಕು ಅನ್ನುವಂತಹ ಒಂದು ಕಾತುರತೆ ಎದ್ದು ಕಾಣುತ್ತದೆ. ಅದರಲ್ಲಿರುವಂತಹ ಮೈಂಡ್ ಸೆಟ್ ನೋಡಿ, ಎಷ್ಟೊಂದು ಹರಸಾಹಸ ಪಡ್ತಾ ಇದೆ ಆ ಪಂಜರದಿಂದ ಹೊರಗೆ ಬರಬೇಕಂತ. ಆದರೆ ಮನುಷ್ಯರಾಗಿ ಹುಟ್ಟಿದಂತಹ ನಾವುಗಳು ಎಲ್ಲೋ ಒಂದು ಕಡೆಯಲ್ಲಿ ನಮಗೊಂದು ಸರ್ಕಲ್ ಹಾಕೊಂಡು ಬದುಕ್ತಾ ಇದ್ದೇವೆ, ಒಂದು ಸರೌಂಡಿಂಗ್ ಒಳಗಡೆ ಬದುಕ್ತಾ ಇದ್ದೇವೆ. ಅದರಿಂದ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ನನ್ನ ಜೀವನ ಇಷ್ಟೇ, ನನಗೆ ಸಾಕು, ನಾನು ಇಷ್ಟು ಸಾಧನೆ ಮಾಡಿರುವಂಥದ್ದು ಸಾಕು ಅನ್ನುವಂತಹ ಮನೋಭಾವನೆಯಲ್ಲಿ ಎಷ್ಟೋ ಜನ ಬದುಕ್ತಾ ಇರ್ತೇವೆ. ಅದಾಗಬಾರ್ದು. ಪ್ರಪಂಚ ಬೇರೆನೇ ಇದೆ, ಜೀವನ ಬೇರೆನೇ ಇದೆ. ನಾವುಗಳು ಇವತ್ತು ಸಾಧಿಸುವಂತಹ ಸಾಗರ ನಮ್ಮ ಮುಂದೆ ಇದೆ. ಆ ಸಾಗರಕ್ಕೆ ಧುಮುಕಬೇಕಷ್ಟೇ. ನಾವು ಹಾಕೊಂಡಿದ್ದೀವಲ್ಲ ಸರ್ಕಲ್, ಅದರಿಂದ ಹೊರಗೆ ಬರಬೇಕು. ನಾನು ಹೇಳುವುದಿಷ್ಟೇ, ಪ್ರಾಣಿ ಪಕ್ಷಿಗಳಿಗೂ ನಾನು ಬದುಕಬೇಕು, ನಾನೇನೋ ಮಾಡಬೇಕು, ನಾನು ಪ್ರಪಂಚ ನೋಡಬೇಕು, ನಾನು ಹೊರಗೆ ಬರಬೇಕು ಅನ್ನುವಂತಹ ಒಂದು ಕಾತುರತೆ ಇರ್ತದೆ, ಹೋರಾಟ ಮನೋಭಾವನೆ ಇರ್ತದೆ. ಹಾಗೆ ಮನುಷ್ಯರಾದ ನಮ್ಮಲ್ಲೂ ಇರಬೇಕು. ನಾವೆಲ್ಲರೂ ಒಳ್ಳೆಯ ಮಾರ್ಗದಲ್ಲಿ, ಸಾಧನೆಯ ಪಥದಲ್ಲಿ ಸಾಗೋಣ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.